ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್. ಏನಪ್ಪ ಇವಳು ಸ್ವಿಮ್ಮಿಂಗ್ದು ವಿಡಿಯೋ ನೋಡಿಸ್ತಿದ್ದಾಳಲ್ಲ ಅನ್ಕೊತಿದ್ದೀರಾ ಅಲ್ವಾ? ಗಾಯ್ಸ್, ಐ ಲರ್ನ್ ಸ್ವಿಮ್ಮಿಂಗ್. ನಾನು ಸ್ವಿಮ್ಮಿಂಗ್ ಮಾಡೋದನ್ನು ಕಲಿತೆ ಗಾಯ್ಸ್. ಆ್ಯಂಡ್ ಇದು ಫುಲ್ ಕಲ್ತಾದ್ಮೇಲೆ ಅಲ್ಲ, ಸ್ಟಾರ್ಟಿಂಗ್ ನಾನು ಕಲಿಯೋವಾಗ ಮಾಡ್ಕೊಂಡಿರೋ ಅಂಥ ವೀಡಿಯೋನ ಈಗ ಶೇರ್ ಮಾಡ್ಕೊಳ್ತಿದ್ದೀನಿ, ಫ್ಲೋಟಿಂಗ್ ಮಾಡೋದನ್ನು. ಆ್ಯಂಡ್ ಈ ವಿಡಿಯೋ ಅಲ್ಲಿ ನಾನು ಹೆಂಗೆ ಸ್ವಿಮ್ಮಿಂಗ್ ಕಲಿತೆ, ಎಲ್ಲಿ ಕಲಿತೆ, ಯಾವ ಥರ ಕಲಿತೆ, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಆ್ಯಂಡ್ ಸ್ವಿಮ್ಮಿಂಗ್ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ, ಅದು ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲಿಗೆ ನಾನು ಯಾಕೆ ಈ ಟೈಮಲ್ಲಿ, ಈ ಏಜಲ್ಲಿ, ನನ್ನ ಮಕ್ಕಳು ಇನ್ನೂ ಸಣ್ಣ ಮಕ್ಕಳಿರೋ ಟೈಮಲ್ಲಿ ನಾನು ಯಾಕೆ ಕಲಿತೆ ಅಂತ ಫಸ್ಟ್ ಹೇಳ್ತೀನಿ. ನನಗೆ ಸ್ವಿಮ್ಮಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಸ್ವಲ್ಪನೂ ಇರಲಿಲ್ಲ. ಕಲಿತೀನಿ ಮುಂದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಸ್ವಿಮ್ಮಿಂಗ್ ಕಲಿಬೇಕು, ನಾನು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಹಸ್ಬೆಂಡ್, ನನ್ನ ಪತಿ ಪರಮೇಶ್ವರ ಅವರು. ಅವರು ಸ್ವಿಮ್ಮಿಂಗ್ ಬರೋದಿಲ್ಲ ಅವ್ರಿಗೆ. ಅವರು ಸ್ವಿಮ್ಮಿಂಗ್ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದೆ. ನಾನು ಅಂಥ ಇಂಟ್ರೆಸ್ಟ್ ಕೊಟ್ಟು ಕಲೀಲೂ ಇಲ್ಲ, ಕಲಿಯೋಕ್ಕಾಗಲೂ ಇಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಸ್ವಿಮ್ಮಿಂಗ್ ಅಂದರೆ ಇಷ್ಟ. ನಾನಂತೂ ಕಲ್ತಿಲ್ಲ, ನನಗೆ ಬರಲ್ಲ. ಬಟ್ ನೀನು ಕಲ್ತ್ಕೋ, ಈ ಟೈಮಲ್ಲೇ ಕಲ್ತ್ಕೋ ಅಂತ ಜಾಯಿನ್ ಮಾಡಿಸಿದ್ದು ಅವರೇ. ಕಲ್ತು ನಿನ್ನ ಮಕ್ಕಳಿಗೆ ನೀನು ಹೇಳ್ಕೊಡೋ ಥರ ಆಗಬೇಕು ಅಂತ ಹೇಳಿ, ಸಣ್ಣ ಮಕ್ಕಳಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ವಿಚಾರಿಸಿ ನನ್ನನ್ನು ಜಾಯಿನ್ ಮಾಡಿಸಿದ್ರು. ತುಂಬಾ ಫೋರ್ಸ್ ಮಾಡಿ ಜಾಯಿನ್ ಮಾಡಿಸಿದ್ರು. ಆ್ಯಂಡ್ ನನಗೆ ಹಂಗಂತ ಇಂಟ್ರೆಸ್ಟ್ ಇಲ್ಲದೇನೂ ಇಲ್ಲ. ನನಗೆ ಸ್ವಿಮ್ಮಿಂಗ್ ಅಂದರೆ ಆಯಿತು ಕಲಿಯೋಣ, ಅದರಲ್ಲಿ ಏನಿದೆ ಅಂತ ಇಂಟ್ರೆಸ್ಟ್ ಕೊಟ್ಟು ಕಲಿತೆ. ಆ್ಯಂಡ್ ಮೇ ಬಿ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಪರವಾಗಿಲ್ಲ, ಒಂದು 80% ಆದರೂ ಕಲ್ತಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಆ್ಯಂಡ್ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಿದ್ದು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲಿಲ್ಲ, ಎಕ್ಸೆಪ್ಟ್ ಮೈ ಫ್ಯಾಮಿಲಿ. ರೀಸೆಂಟಾಗಿ ನಮ್ಮ ಸಿಸ್ಟರ್ ಹತ್ರ, ನಮ್ಮ ಅಕ್ಕ ಹತ್ರ ಮಾತ್ರ ಶೇರ್ ಮಾಡಿಕೊಂಡೆ. ಆ್ಯಂಡ್ ಈಗ ಕಲ್ತಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಮೊದಲಿಗೆ ನಾನು ಎಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಕಲಿತೆ ಅಂದರೆ, ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ಒಂದು ಸ್ವಿಮ್ಮಿಂಗ್ ಸೆಂಟರ್ ಇದೆ. ಆಕ್ವಾರೇನಾ ಅನ್ನೋ ಸ್ವಿಮ್ಮಿಂಗ್ ಸೆಂಟರಲ್ಲಿ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು. ನಿಮಗೆ ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಇದರ ಅಡ್ರೆಸ್. ಆ್ಯಂಡ್ ನಾನು 1 ಮಂತ್ ಕೋಚಿಂಗ್ ಕೋಚಿಂಗ್ ಕ್ಲಾಸ್ ತೊಗೊಂಡಿದ್ದು. 1 ಮಂತ್ ಕಂಪ್ಲೀಟ್ ಆಯಿತು ನಂದು. ಆ್ಯಂಡ್ 1 ಮಂತಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು 100% ಬರುತ್ತೆ ಅಂತ ನಾನು ಹೇಳಲ್ಲ. ಬಟ್ ಕೆಲವ್ರು ನೋಡಿದವರು ಇಲ್ಲ ನೀನು ಕಲ್ತಿದ್ಯಾ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಈ ಥರ ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಮೇನ್ ರೀಸನ್ ನಮ್ಮ ಮ್ಯಾಮ್ ಜೆಸ್ಸಿ ಮ್ಯಾಮ್ ಅಂತ. ತುಂಬ ಚೆನ್ನಾಗಿ ಕೋಚ್ ಮಾಡ್ತಾರೆ, ಪ್ರತಿಯೊಂದನ್ನು ಕ್ಲೀನಾಗೆ ಅರ್ಥ ಆಗೋ ಹಂಗೆ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ವ್ಲಾಗ್ನ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗೂ ಇರ್ತಾರೆ. ಆ್ಯಂಡ್ ಅವರೊಬ್ಬರೇ ಅಲ್ಲ, ಆ್ಯಂಡ್ ಅವ್ರು ಬಿಟ್ಟು ಇನ್ನೂ 3 ಮೆಂಬರ್ಸ್ ಜೆಂಟ್ಸ್ ಕೋಚ್ ಕೂಡ ಇದ್ದಾರೆ, ಕಿಡ್ಸ್ಗೆ ಆ್ಯಂಡ್ ಬಾಯ್ಸ್ಗೆ ಎಲ್ಲ. ಅವರು ಕೂಡ ಅಷ್ಟೇ ನಮಗೆ ಕೆಲವೊಂದು ನಮಗಿರೋಂಥ ಡೌಟ್ಸ್ನ ಹಿಂಗಲ್ಲ ಹಂಗೆ ಮಾಡಿ ಅಂತ ನಮ್ಗೆ ಹೇಳ್ಕೊಟ್ಟಿರೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಒಂದು ಕೋಚಿಂಗ್ ಸೆಂಟರ್ಗೆ ಹೋದರೆ ಹೆಂಗಿರಬೇಕು ಅಂತ ಅಂದರೆ, ನಾವು ಸ್ವಿಮ್ಮಿಂಗ್ ಕಲಿಬೇಕು, ನಮಗೆ ಇಂಟ್ರೆಸ್ಟ್ ಇನ್ನೂ ಬರಬೇಕು ಅಂತ ಅಂದರೆ ಈ ಥರ ಕೋಚಸ್ ಇರಬೇಕು. ಕೆಲವೊಂದು ಸ್ವಿಮ್ಮಿಂಗ್ ಸೆಂಟರಲ್ಲಿ ಏನಾಗುತ್ತೆ ಅಂದರೆ, ಈಗ ಫೀಸ್ ಕಟ್ಟಿ ಹೋಗ್ತೀವಿ, ಕಲಿಸ್ಬೇಕು, ಅವ್ರು ಹೆಂಗೆ ಹೇಳ್ಕೊಡ್ಬೇಕೋ ಅಷ್ಟೇ ಹೇಳ್ಕೊಡ್ತಾರೆ. ನಮ್ಮ ಕಲಿಯೋದು ಬಿಡಿಯೋದು ನಮಗೆ ಬಿಟ್ಬಿಡ್ತಾರೆ. ಬಟ್ ನಮ್ಮ ಕೋಚ್ ಅಂತೂ ಹಂಗಲ್ಲ, ಹಿಂಗೆ ಕಲೀರಿ ಅಂತ ಇಂಟ್ರೆಸ್ಟ್ ಕೊಟ್ಟು ಕಲಿಯೋರ್ಗೂ ಬಿಡಲ್ಲ, ಟ್ರೈ ಮಾಡಿ ಅಂತ ಫೋರ್ಸಾಗಿ ಹೇಳ್ತಾರೆ. ಆ್ಯಂಡ್ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈಗ ನನ್ನ ಸ್ವಿಮ್ಮಿಂಗ್ ನೋಡ್ಬೋದು ನೀವು, ನಾನು ಯಾವ ಥರ ಸ್ವಿಮ್ ಮಾಡ್ತೀನಿ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಸ್ವಿಮ್ಮಿಂಗ್ ಕಲಿತೀನಿ, ಇಷ್ಟು ಮಾತ್ರ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ. ಅನ್ಬಿಲೀವೆಬಲ್ ಇದು, ನನಗೆ ಒಂಥರ ನಂಬೋಕ್ಕಾಗ್ತಿಲ್ಲ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂದರೆ. ಬಟ್ ನಾನು ಕಲ್ತಿದ್ದೀನಿ, ನನಗೆ ಒಂಥರ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಪ್ಪ ಅವರು ನಮ್ಮ ಮನೆಯವರು ನನ್ನನ್ನು ನಂಬಿ ಕಳಿಸಿದ್ದಕ್ಕೂ, ನಾನು ಕಲಿಬೇಕು ಅಂತ ಅವರು ಆಸೆ ಬಿದ್ದಿದ್ದಕ್ಕೂ ನನಗೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ಅವ್ರಿಗೂ ಕೂಡ ನಾನು ಸ್ವಿಮ್ಮಿಂಗ್ ಕಲ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ನಾನು ಸ್ವಿಮ್ಮಿಂಗ್ ಕಲಿಯೋವಾಗ ಸ್ಟಾರ್ಟಿಂಗಲ್ಲಂತೂ ಸೀರಿಯಸ್ಲಿ ನನ್ನ ಕೈಲಿ ಆಗುತ್ತಾ ಅನಿಸಿತು. ತುಂಬಾ ಟಫ್ ಆಯಿತು ಸ್ಟಾರ್ಟಿಂಗಲ್ಲಿ. ನನಗೆ ಫ್ಲೋಟಿಂಗ್ ಮಾಡೋಕ್ಕೆ ಕೂಡ ಬರ್ತಿರಲಿಲ್ಲ. ಆ್ಯಂಡ್
ಹೇಳ್ತಿದ್ರು ಒಳಗಡೆನೇ ಒಂದು ಸ್ವಲ್ಪ ಹೊತ್ತು ಉಸಿರು ಬಿಗಿ ಇಟ್ಕೊಂಡಿರಬೇಕು ಅಂತ. ಬಟ್ ನನಗದು ಆಗ್ತಾನೆ ಇರಲಿಲ್ಲ. 30 ಸೆಕೆಂಡ್ಸ್ ಆದರೂ ಇರಬೇಕು ಮಿನಿಮಮ್ ಅಂತಿದ್ರು. ಬಟ್ ನನಗೆ 5 ಸೆಕೆಂಡ್ಸ್ ಕೂಡ ಇರೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ನಾನು 30 ಸೆಕೆಂಡ್ಸ್ ಅಲ್ಲ, ಮ್ಯಾಕ್ಸಿಮಮ್ 10, 50, 20 ಮಿನಿಟ್ಸ್ ಬೇಕಂದ್ರೂ ನಾನು ಸ್ವಿಮ್ ಮಾಡ್ಕೊಂಡಿರ್ತೀನಿ. ಸೀರಿಯಸ್ಲಿ ಗೈಸ್, ಸ್ಟಾರ್ಟಿಂಗಲ್ಲಿ ಏನನ್ನಿಸ್ತು, ಸೀರಿಯಸ್ಲಿ ನನಗೆ ಆಗತ್ತಾ? ಎಷ್ಟು ಕಷ್ಟ ಆಯಿತು ಅಂದರೆ ಕಷ್ಟ ಆಯಿತು, ಇಲ್ಲ ಅಂತ ನಾನು ಹೇಳೋದಕ್ಕೆ ಆಗಲ್ಲ. ಬಟ್ ಈಗ ಎಷ್ಟು ಹೆಂಗಿದೆ ಅಂತ ಅಂದರೆ, ವಾವ್! ಎಷ್ಟು ಈಸಿ, ಎಷ್ಟು ಚೆನ್ನಾಗಿದೆ ಅಪ್ಪ. ಎಲ್ಲೋ ಒಂಥರ ಗಾಳಿಯಲ್ಲಿ ತೇಲಾಡ್ದಂಗೆ ಇರುತ್ತೆ. ನೋಡಿ, ಒಂದು ಸರಿ ನಾನು ಫ್ಲೋಟನ್ನ ಟಚ್ ಮಾಡಿಕೊಂಡು ಸ್ವಿಮ್ ಮಾಡ್ತೀನಿ. ಎಷ್ಟೊತ್ತು ಬೇಕಂದ್ರೂ ಒಳಗಡೆನೇ ಸ್ವಿಮ್ ಮಾಡ್ಕೊಳ್ತೀನಿ. ಒಂಥರ ಖುಷಿ ಇದೆ. ಏನಪ್ಪ ಇವಳು ಇಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ ಅಂತ ಅನ್ಕೊಬೋದು. ಬಟ್ ನನಗೇನೋ ಒಂಥರ ಖುಷಿ ಆಯಿತು. ನಾನು ಶೇರ್ ಮಾಡ್ಕೊಳ್ಳೋಣ, ಅದೊಂಥರ ಚೆನ್ನಾಗಿರುತ್ತೆ. ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ. ಇದನ್ನು ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಕೆಲವರೆಲ್ಲ ಬೈಕೋಬೋದು, ಏನಪ್ಪ ಇವಳಿಗೆ ಬೇಕಿತ್ತಾ ಈಗ ಹಂಗೆ ಹಿಂಗೆ ಅಂತ. ಹೌದು ರೀ, ಬೇಕಿತ್ತು. ನಿಮಗೆ ಬೇಕಿಲ್ಲ ಅನಿಸುತ್ತೆ, ಬಟ್ ನನಗೆ ನಮ್ಮ ಮನೆಯವ್ರಿಗೆ ಬೇಕಿತ್ತು, ನನಗೂ ಬೇಕಿತ್ತು. ಇದರಿಂದ ಸ್ವಿಮ್ಮಿಂಗಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಎಷ್ಟು ಯೂಸ್ಫುಲ್ ಆಗತ್ತೆ, ಎಲ್ಲ ಕಡೆ ಎಷ್ಟು ಕೆಲ್ಸಕ್ಕೆ ಬರುತ್ತೆ ಅಂತ ನಾನು ಕಲ್ತಾದ್ಮೇಲೆ ಗೊತ್ತಾಯಿತು. ನಾನು ಸ್ಟಾರ್ಟಿಂಗಲ್ಲಿ ಏನು ಅನ್ಕೊತಿದ್ದೆ ಅಂದರೆ, ಏನಕ್ಕಪ್ಪ ಕಲಿಯೋದು, ಏನು ಅವಶ್ಯಕತೆ ಇದೆ ಅಂತ ಅನ್ಕೊತಿದ್ದೆ. ಬಟ್ ನಾನು ಕಲಿತಾ ಕಲಿತಾ ಅದರದ್ದು ಸ್ವಿಮ್ಮಿಂಗ್ದ್ರ ಬಗ್ಗೆ ಇರೋಂಥ ನಾಲೆಜನ್ನೆಲ್ಲ ತಿಳ್ಕೊತಾ, ಸ್ವಿಮ್ಮಿಂಗ್ ಕಲ್ತು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿಕೊಂಡೆ ಅಂತ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು. ಬಿಕಾಸ್ ಅವತ್ತು ಅವರು ಫೋರ್ಸ್ ಮಾಡಿ ಕಳಿಸಿರ್ಲಿಲ್ಲ ಅಂದರೆ ನಾನು ಹೋಗ್ತಾನೇ ಇರಲಿಲ್ಲ. ನಾನು ಅವ್ರನ್ನ ಕೇಳ್ತಾನೂ ಇರಲಿಲ್ಲ. ಲೈಕ್ ಬೇರೆ ಈಗ ಡ್ಯಾನ್ಸ್ ಆಗಿರ್ಬೋದು, ಇನ್ನೊಂದು ಜಿಮ್ ಅದು ಇದು ಆಗಿರ್ಬೋದು, ನಮ್ಮ ಇಂಟ್ರೆಸ್ಟ್ ಪ್ರಕಾರ ಹೋಗ್ತೀವಿ. ಸ್ವಿಮ್ಮಿಂಗ್ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಬಟ್ ಇಂಟ್ರೆಸ್ಟ್ ತರಿಸ್ಕೊಂಡು ಕಲಿತೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಇದು ನಾನು ಕಲ್ತಿರೋದ್ರಿಂದ ನನ್ನ ಮಕ್ಳಿಗೂ ಕಲಿಸ್ಬೋದು. ಎಷ್ಟು ಯೂಸ್ಫುಲ್ ಅಲ್ವಾ? ಈಗ ಯಾರೋ ಕೋಚ್ ಕಲಿಸೋದಕ್ಕಿಂತ ನನ್ನ ಮಕ್ಕಳಿಗೆ ನಾನೇ ಕಲಿಸಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರುತ್ತೆ. ಅವ್ರಿಗೂ ಒಂದು ಚಿಕ್ಕ ವಯಸ್ಸಲ್ಲೇ ನಾನು ಕಲಿಸ್ಬೋದು ಅನ್ನೋಂಥ ಖುಷಿ, ಕಾನ್ಫಿಡೆನ್ಸ್ ಇದೆ ನನಗೀಗ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಲರ್ನ್ ಸ್ವಿಮ್ಮಿಂಗ್. ಆ್ಯಂಡ್ ನೋಡಿ, ನಾನು ಎಷ್ಟು ಫ್ಲೋಟ್ನ ಟಚ್ ಮಾಡ್ತೀನಿ ಅಂತ ಒಂದು ಸಾರಿ ಅಬ್ಸರ್ವ್ ಮಾಡಿ. ಎಷ್ಟೊತ್ತು ಬೇಕಾದರೂ ನನ್ನ ಹತ್ರ ಸ್ವಿಮ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಿಮ್ ಮಾಡ್ತೀನಿ. ನಮ್ಮ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ನಾನು ಮೇಯ್ನಾಗಿ ಏನು ಹೇಳಬೇಕು ಅಂತ ಹೋಗಿದ್ದೀನಿ ಅಂತಂದರೆ, ನೀವು ಕಿಡ್ಸ್ಗೇನಾದರೂ ಸ್ವಿಮ್ಮಿಂಗ್ ಕ್ಲಾಸ್ ಕಲಿಸ್ಬೇಕು ಅಂತ ಅಂದ್ಕೊಳ್ತಿದ್ರೆ, ಈ ಸ್ವಿಮ್ಮಿಂಗ್ ಸೆಂಟರ್ ಅಂತೂ ಹೇಳಿ ಮಾಡಿಸ್ದಂಗೆ ಇದ್ದಾರೆ ಕೋಚಸ್. ಹೆಂಗೆ ಎಷ್ಟು ಚೆನ್ನಾಗಿ, ಎಷ್ಟು ಕೇರಿಂಗಾಗಿ, ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಹೇಳ್ಕೊಡ್ತಾರೆ ಅಂದರೆ, ಅಪ್ಪ, ಹ್ಯಾಂಡ್ಸ್ ಆಫ್ ಗೈಸ್. ಅವ್ರಿಗೆ ಅಂತೂ ಹ್ಯಾಂಡ್ಸ್ ಆಫ್ ಮಾಡಬೇಕು. ಕೋಚಸ್ಗೆ, ಜೆಂಟ್ಸ್ಗೆ ಎಲ್ಲ ತುಂಬಾ ಪೇಷನ್ಸಿಂದ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳು ಇವಾಗ ಸಮ್ಮರ್ ಕ್ಯಾಂಪ್ ಎಲ್ಲ ಶುರುವಾಗಿದೆ. ಅವ್ರಿಗೆ ಕೂಡ ಹೇಳ್ಕೊಡ್ತಿರ್ತಾರೆ, ಸಕ್ಕತ್ತಾಗಿ ಹೇಳ್ಕೊಡ್ತಿರ್ತಾರೆ. ನಾನು ಫ್ಯೂಚರಲ್ಲಿ ನಾನು ಹೇಳ್ಕೊಡ್ತೀನೋ ಬಿಡ್ತೀನೋ ಇಲ್ಲ, ಅಲ್ಲೇ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಹೇಳಿಸ್ಕೊಡ್ತೀನಿ ಆ ಕೋಚ್ ಹತ್ರನೇ. ಅಷ್ಟು ಇಷ್ಟ ಆಗಿಬಿಟ್ಟಿದ್ದಾರೆ ಆ ಕೋಚಸ್ ಎಲ್ಲ ಹೇಳ್ಕೊಡೋದು. ಆ್ಯಂಡ್ ಅಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರನೂ ಅಷ್ಟೇ, ಸುತ್ತಮುತ್ತಲು ನೇಚರ್ ಅಂತೂ ಸಖತ್ತಾಗಿದೆ. ನೋಡೋಕ್ಕೂ ಅಷ್ಟೇ ಸಖತ್ತಾಗಿದೆ ಅಲ್ಲಿ ಸುತ್ತಲೂ. ಆ್ಯಂಡ್ ಆರಾಮಾಗಿ ಫ್ರೀಯಾಗಿ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುತ್ತೆ. ಆ್ಯಂಡ್ ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ನಾವು ಏನಾದರೂ ಒಂದು ಸ್ವಲ್ಪ ಗಲೀಜಿದೆ, ಸ್ವಲ್ಪ ನೀರು ಚೆನ್ನಾಗಿಲ್ಲ ಅಂತ ಒಂದು ಸರಿ ಹೇಳಿದ್ರೆ ಸಾಕು, ಮಾರನೇ ದಿನವೇ ಅವರು ಕ್ಲೀನ್ ಎಲ್ಲ ಮಾಡಿಸಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲಿ ಕ್ಲಾಸ್ಗೆ ಸ್ಟಾರ್ಟ್ ಆದಾಗ ಎಲ್ಲರೂ ಸ್ವಿಮ್ ಮಾಡ್ತಿದ್ರೆ, ಅಪ್ಪ ಹೆಂಗೆ ಮಾಡ್ತಾರಪ್ಪ ಇವರು ಸ್ವಿಮ್ಮಿಂಗು ಅಂತ ಸೀರಿಯಸ್ಲಿ ಭಯ ಆಗ್ತಿತ್ತು ಗೊತ್ತಾ. ನಾನು ಹೆಂಗೆ ಕಲಿಯೋದು, ಇವ್ರಾಗ ನಾನು ಯಾವಾಗ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಭಯನೂ ಆಯಿತು, ಕಷ್ಟನೂ ಆಯಿತು, ಅಯ್ಯಪ್ಪ ಬೇಡಪ್ಪ ಅಂತಲೂ ಅನ್ನಿಸ್ತು. ಬಟ್ ಕೊನೆಗೆ ಕಲ್ತ್ಕೊಂಡೆ. ಈಗ ನಾನು ಸ್ವಿಮ್ ಮಾಡ್ತಿದ್ರೆ ನನ್ನನ್ನು ಕೇಳ್ತಾರೆ, ನೀವು ಹೆಂಗೆ ಫ್ಲೋಟ್ ಅಷ್ಟು ಫಾಸ್ಟಾಗಿ ಮೂವ್ ಮಾಡಿಕೊಂಡು ಎಷ್ಟೊತ್ತು ಒಳಗಡೆ ಇರ್ತೀರಲ್ಲ ಹೆಂಗೆ ಅಂತ ನನ್ನನ್ನು ಕೇಳ್ತಾರೆ. ಆವಾಗ ಒಂಥರ ಸಾಧ್ಯ ಬಿಡಪ್ಪ, ನಾನು ಈ ಸ್ಟೇಜಿಗೆ ಬಂದನಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ನಾವಿದು ಕಲಿಯೋದೇನು ದೊಡ್ಡ ಸಾಧಿಸಿದ್ದೀವಿ ಅಂತ ಅಲ್ಲ, ಏನೋ ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ಬಟ್ ನಮ್ಮ ಊರ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಯಾರೂ ಹೇಳ್ಕೊಡ್ದಿರ ಕಲ್ತಿರ್ತಾರೆ. ಅವ್ರಿಗೆ ಹ್ಯಾಂಡ್ಸ್ ಆಫ್ ಮಾಡಬೇಕು. ಆ್ಯಂಡ್ ಅವರು ಎಷ್ಟು ಈಸಿಯಾಗಿ ಕಲ್ತಿರ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ನಾವು ದುಡ್ಡು ಕೊಟ್ಟು ಕಲಿಯೋ ಅಂಥ ಕಾಲಕ್ಕೆ ಬಂದುಬಿಟ್ವಿ.
ಆ್ಯಂಡ್ ದಟ್ಸ್ ಫೈನ್, ಹೆಂಗೋ ಕಲ್ತ್ವಲ್ಲ ಅದು ಮ್ಯಾಟರ್. ಆ್ಯಂಡ್ ನಾನು ಒಂದು ಹೇಳ್ತೀನಿ, ನಾವು ಏನೇ ಕಲಿಯೋದಕ್ಕಾಗಲಿ ಒಂದು ಏಜ್ ಮ್ಯಾಟರ್ ಆಗಲ್ಲ, ಇಂಟ್ರೆಸ್ಟ್ ಮ್ಯಾಟರ್ ಆಗುತ್ತೆ. ಏನಕ್ಕೆ ಬಿಡಪ್ಪ ಈ ಏಜಲ್ಲಿ ಕಲಿಯೋದು, ಈ ಏಜಲ್ಲಿ ಮಾಡೋದು, ನಮ್ಗೆ ವಯಸ್ಸಾಗ್ಬಿಟ್ಟಿದೆ, ನಮ್ಗೆ ಅದೆಲ್ಲ ಏನಕ್ಕೆ ಬೇಕು, ಅದೆಲ್ಲ ಬೇಡ. ಮದುವೆ ಆಗ್ಬಿಟ್ಟಿದೆ, ನಮಗಿನ್ನೇನಿದೆ, ಯಾರು ನೋಡಬೇಕು, ಏನು ಅವೆಲ್ಲ ಬಿಡಬೇಕು ಗೈಸ್. ಪ್ರತಿಯೊಂದನ್ನು ಕಲಿಬೇಕು, ಪ್ರತಿಯೊಂದರಲ್ಲೂ ಇಂಟ್ರೆಸ್ಟ್ ಕೊಟ್ಟು ಮೂವ್ ಆನ್ ಆಗಬೇಕು ಅನ್ನೋದು ನಂತರ ನನಗಿರೋಂಥ ಮೈಂಡ್ಸೆಟ್. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ತಿದ್ದೆ ನಾನು. ಆವಾಗ ಅರ್ಲಿ ಮಾರ್ನಿಂಗ್ ಹೋಗೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೆ. ನನಗೆ ಆ ಟೈಮಲ್ಲೇ ಕಂಫರ್ಟಬಲ್ ಇತ್ತು. ಪಾಪುನ ಮಲಗಿಸಿ ಹೋಗ್ತಿದ್ದೆ. ಆ್ಯಂಡ್ ಒಂದು ದಿನ ಮಿಸ್ ಆಗ್ದಿರ ಹೋಗ್ತಿದ್ದೆ ಕ್ಲಾಸಸ್ಗೆ. ನಾನು ಮಿಸ್ ಆದರೆ ನಾನು ನಮ್ಮ ಮನೆಯವ್ರ ಹತ್ರ ಬೈಸ್ಕೊತಿದ್ದೆ, ಹೋಗಲೇಬೇಕಾಗಿತ್ತು. ಆ್ಯಂಡ್ ಹೋಗಿ ಫೈನಲಾಗಿ ಕಲಿತೆ. ಆ್ಯಂಡ್ ನಾನು ಕಲ್ತಿರೋ ಹತ್ರ ಸ್ವಿಮ್ಮಿಂಗ್ದದು ಪೂಲ್ ಇರೋದು ಒಂದು 6 ಫೀಟ್ ಏನೋ ಇದೆ, 6 ಫೀಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ನಾನು ಒಂದು ಕಡೆ ಬಂದರೆ ಫುಲ್ ನಾನೇ ಮುಣ್ಗೋಗ್ಬಿಡ್ತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ಆ ಕಡೆ ಎಲ್ಲ ಹೋಗ್ತಾನೆ ಇರಲಿಲ್ಲ. ಇವಾಗ ಆ ಕಡೆಯಿಂದನೇ ಜಂಪ್ ಮಾಡಿಕೊಂಡು ಬಂದು ಸ್ವಿಮ್ ಮಾಡಿಕೊಂಡು ಫ್ಲೋಟನ್ನ ಟಚ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಆ್ಯಕ್ಚುಲಿ ಫ್ಲೋಟನ್ನು ಟಚ್ ಮಾಡಿಕೊಂಡು ಮಾಡೋದ್ರಲ್ಲಿ ಸಖತ್ ಮಜಾ ಇರುತ್ತೆ. ಆ್ಯಂಡ್ ನನ್ನ ಸ್ವಿಮ್ಮಿಂಗ್ ಹೆಂಗಿತ್ತು, ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ 10 ಔಟ್ ಆಫ್ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಪ್ಲೀಸ್ ಡೋಂಟ್ ಮಿಸ್. ಆ್ಯಂಡ್ ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಸಖತ್ ಸ್ವಿಮ್ ಮಾಡಿ ಬಂದಿದ್ದೆ, ಸಖತ್ ಟಯರ್ಡ್ ಆಗಿಬಿಡುತ್ತೆ. ಒಂದೊಂದ್ಸರಿ ಅಲ್ಲೇ ಕ್ಲೀನಾಗಿ ಫ್ರೆಶ್ ಆಗಿ ಬಂದು ಮನೆಗೆ ಬಂದು ಪಾಪುಗೆ ಫೀಡ್ ಮಾಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದಿದ್ದ ಕೆಲಸ ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.